ನೀರಾವರಿ ನಮ್ಮ ವಿರೋಧ ಪಕ್ಷದವರು ಬಹಳಷ್ಟು ಒಂದು ಟೀಕೆ ಪ್ರಹಾರ ಎಲ್ಲ ಮಾಡಿದ್ದಾರೆ. ಹಿಂದೆ ಇರ್ತಕ್ಕಂಥ ನಾನು ಸರ್ಕಾರದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಾವಿಗೆ ಹೋಗಿ ನಾವು ಹೇಳಿದ್ವಿ, ತಾವು ಒಂದು ವೇಳೆ ಮಾಡಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಸರ್ಕಾರ ಬರ್ತದೆ. ನಾವು ಮಲ್ಲಾಬಾದ್ ನೀರಾವರಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು 64 ಹಳ್ಳಿಯಲ್ಲಿ ಅನುಕೂಲ ಆಗ್ತದೆ, ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ಮಾಡೇ ತೀರಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಕೆಲವು ಸತಿ ಅದು ಎಸ್ಟಿಮೇಟ್ ಮಾಡೋದ್ರಲ್ಲಿ ವಿಳಂಬ ಆಗಿರ್ತದೆ, ಟೆಕ್ನಿಕಲ್ ಕಾರಣಕ್ಕಾಗಿ ವಿಳಂಬ ಆಗಿರ್ತದೆ. ಸೊ ಮೊನ್ನೆ ಇರ್ತಕ್ಕಂಥ ಜನವರಿ 22ನೇ ತಾರೀಕಿಗೆ ಬೋರ್ಡ್ ಮೀಟಿಂಗ್ ಸುಮಾರು 1 ವರ್ಷ ನಂತರ ಆಗಿತ್ತು. ಆವಾಗ ನಾವು ಕ್ಲಿಯರ್ ಮಾಡಿಸಿದ್ವಿ. ಟೆಂಡರ್ ಮೊನ್ನೆ ಕರೆದಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ನಾನು ನಮ್ಮ ಭಾಗದ ಜನರ ಪರವಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ಅದರಲ್ಲಿ ಅನುಕೂಲ ಆಗ್ತಕ್ಕಂಥ ಹಳ್ಳಿಗಳು ಮ್ಯಾಕ್ಸಿಮಮ್ ಜೇವರ್ಗಿ, ಶಾಪೂರ್ ಮತ್ತು ಸ್ವಲ್ಪ ಮಟ್ಟದಲ್ಲಿ ಸುರ್ಪೂರು. ಸೊ ಆ ಒಂದು ಭಾಗದ ರೈತರ ನಂಬಿಕೆಯನ್ನು ನಾವು ಗಳಿಸಿದ್ದೀವಿ. ಅವ್ರಿಗೆ ಅನ್ಯಾಯ ಯಾವ ಕಾರಣಕ್ಕೂ ಆಗಲ್ಲ ಅಂತ ನಮ್ಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಮತ್ತು ಆ ಒಂದು ರೀತಿಯಿಂದ ಈ ಒಂದು ಕೆಲಸವು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಕರೆಸಿ ಒಂದು ಅಡಿಗಲ್ ಸಮಾರಂಭ ಮಾಡ್ತೀವಿ. ಅವ್ರ ಕೈಯಿಂದ ಉದ್ಘಾಟನೆ ಕೂಡ ಮಾಡಿಸ್ತೀವಿ. ಸುಮಾರು 359 ಕೋಟಿ ವೆಚ್ಚದಲ್ಲಿ 64 ಹಳ್ಳಿಯಲ್ಲಿ ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 ಇರ್ತಕ್ಕಂಥ ಒಂದು ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಇದರಿಂದ ಕನಿಷ್ಠ 1 ಲಕ್ಷ ಹೆಕ್ಟರ್ಸ್ ತನಕ ಜನರಿಗೆ ಅನುಕೂಲ. ಅಲ್ಲ, ಅದರಲ್ಲಿ ಹಿಂದೆನೂ ಕೂಡ ನಮ್ಮ ಸರ್ಕಾರ ಬಂದಿದ್ದ 2013-14 ಬಂದಾಗ ಸುಮಾರು 67 ಕೋಟಿ ಲಿಫ್ಟ್ 1ಗೆ ಎಲ್ಲ ನಾವು ಮಾಡಿದ್ವಿ. ಆದರೆ ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 ಮಾಡಬೇಕಂದ್ರೆ ಮತ್ತು ಹಿಂದೆ ಇರ್ತಕ್ಕಂಥ ಒಂದು ಅವಧಿಯಲ್ಲೂ ಕೂಡ ಸುಮಾರು ಒಂದು 100 ಕೋಟಿ ವೆಚ್ಚದಲ್ಲಿ ಅನುದಾನ ಬಂದಿದೆ. ಆದರೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕಂದ್ರೆ 328 ಕ್ರೋರ್ಸ್ ಇತ್ತು. ಅದು ಸ್ವಲ್ಪ ಎಸ್ಕಲೇಟ್ ಆಗಿ 359 ಕ್ರೋರ್ಸ್ ಆಗಿದೆ. ಸೊ ಈ ಬಾರಿ ಇದೊಂದು ಕಂಪ್ಲೀಟ್ ಆಗಬೇಕು. ಮೋಸ್ಟ್ಲಿ 1.5 ಇಯರ್ಸ್ ಟೈಮ್ ಇರುತ್ತೆ. ಇದೆಲ್ಲ ಪ್ರಕ್ರಿಯೆ ಎಲ್ಲ ಮುಗಿಸಿ ಮಾಡಿ ನಾವು ಉದ್ಘಾಟನೆ ಕೂಡ ಮುಂದೆ ಬರ್ತಕ್ಕಂಥ 2 ವರ್ಷದ ಮಧ್ಯೆ